1500 ಇತ್ತು. ಇನ್ನೊಂದು ಆಂಟಿ 1 ಗ್ರಾಮು 1200 ರೂಪಾಯಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಬ್ಯಾಕ್ ನಾನು ವಿಡಿಯೋ ಮಾಡ್ತಿರೋದು. ಯಾಕೆ ಅಂತಂದ್ರೆ ನನ್ನ ಸೇವಿಂಗ್ ಏನಿದೆ, ನಾನು ಇಷ್ಟು ದಿನ ಅರ್ನ್ ಮಾಡಿದ್ದೆ, ಅಂದರೆ ಇಷ್ಟು ದಿನ ಅಂದರೆ ನಾನು ಹೋಗ್ತಿರೋದೇ ಒಂದು 5 ಮಂತ್ಸಿಂದ ವರ್ಕ್ಗೆ. ಸೊ ಇಷ್ಟು ದಿನ ನಾನು ಅರ್ನ್ ಮಾಡಿರೋದ್ರಲ್ಲಿ ನಾನೇ ನನಗಂತ ಸ್ವಂತವಾಗಿ ಗೋಲ್ಡ್ ತಗೊತಿದ್ದೀನಿ. ಸೊ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ನೋಡಿ ಯಾವ ಅಂಗಡಿಯಲ್ಲಿ ನಾನು ತಗೊತೀನಿ, ಎಷ್ಟು ಅಂಗಡಿಗಳನ್ನ ನಾನು ಚೆಕ್ ಮಾಡಿ ತಗೊತೀನೋ ಗೊತ್ತಿಲ್ಲ. ಒಂದೇ ಅಂಗಡಿಯಲ್ಲಿ ಸಿಕ್ಕಿದ್ರು ಸಿಗ್ಬೋದು. ಅವರ ನಮ್ಮ ಬಜೆಟ್ಗೆ ಎಷ್ಟಿದೆಯೋ ಅಷ್ಟರಲ್ಲಿ ತಗೋಬೇಕು ಅಂತಿದ್ದೀನಿ. ನೋಡೋಣ ತಗೊತೀನಾ ಅಥವಾ ಇಲ್ವಾ, ತಗೋಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿದೆ. ಸೊ ನೋಡಿ, ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಗಾಯ್ಸ್, ಇವತ್ತು ನಮ್ಮ ಜೊತೆಲಿದ್ದಾರೆ ಗೌತಮಿ ಅವರು. ಯಾಕೆ ಅಂತಂದ್ರೆ ಗೋಲ್ಡ್ ರೇಟು ಎಷ್ಟು ಹೆಚ್ಚಿದೆ ಅನ್ನೋದಕ್ಕೆ ನಾನು ಇವ್ರ ಹತ್ರ ಕೇಳ್ತೀನಿ. ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ಗೋಲ್ಡ್ ರೇಟ್ ಏನಿತ್ತು, ಇವಕ್ಕೂ ಅವಕ್ಕೂ ಏನು ವ್ಯತ್ಯಾಸ ಇತ್ತು ಅಂತಂದ್ಬಿಟ್ಟು ಕೇಳೋಣ. ಎಷ್ಟಿತ್ತು ಗೌತಮಿ ಅವರೇ ನೀವು ಚಿಕ್ಕವರಿದ್ದಾಗ ಗ್ರಾಮ್ ಗೋಲ್ಡ್? 1500 ಇತ್ತು ಅವಾಗ. 1500ಗೆ ಇವಾಗ ಒಂದು ಮೂಗ್ ಬಟ್ ಬರುತ್ತೆ ಅಷ್ಟೇ. ಗ್ರಾಮು 1500 ಅಲ್ಲಿ, ಗ್ರಾಮು 13,000 ಅಲ್ಲಿ. ನೀವೇ ಲೆಕ್ಕ ಹಾಕಿ ಎಷ್ಟು ಜಾಸ್ತಿ ಆಗಿದೆ. ಎಷ್ಟು ವರ್ಷದಿಂದ ನೀವ್ ಹೇಳ್ತಾ ಇರೋದು? ಎಷ್ಟು ವರ್ಷದಿಂದ? 30 ವರ್ಷ. ಓಕೆ, 30 ವರ್ಷ ಅಂದ್ರೆ 30 ವರ್ಷದಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಆದ್ರೆ ದೊಡ್ಡವ್ರು ಹೇಳೋದು ಏನಂತಂದ್ರೆ, ಈಗ ಎಲ್ಲ ಬೆಲೆಗಳು ಜಾಸ್ತಿ ಆಗಿರೋದು ಕಾರಣ ಏನಂದ್ರೆ ಸ್ಯಾಲ್ರೀಸು ಮತ್ತೆ ದುಡ್ಡೆಲ್ಲಾನು ಚೆನ್ನಾಗಿ ದುಡಿತಾರೆ. ಈ ಕಾರಣಕ್ಕೇನೆ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗಿದೆ. ಆಗ ದುಡ್ಡು ದುಡಿತಿದ್ದಿದ್ ಕಡಿಮೆ, ಅದಕ್ಕೆ ಎಲ್ಲಾದ್ರೂ ಬೆಲೆ ಕಡಿಮೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಅದೇ ಹೇಳ್ತೀರಾ ಅಥವಾ ಒಪ್ಪಲ್ವಾ ಈ ಮಾತನ್ನ? ಅದೇ ಕರೆಕ್ಟ್. ಸ್ಯಾಲ್ರಿ ಮಾತ್ರ ಕಡಿಮೆ, ಒಡವೆ ಮಾತ್ರ ಜಾಸ್ತಿ. ಇವಾಗ ಹಂಗೆ ಆಗಿದೆ ಗಾಯ್ಸ್. ಇನ್ನ ಮುಂದಿನ ಪೀಳಿಗೆಗೆ ಗೋಲ್ಡ್ ಅನ್ನೋದೇ ಸಿಗಲ್ವೇನೋ ಅನ್ನೋ ಮಾತಿಗೆ ಬರ್ತಿದೆ. ಇವರು ಇನ್ನೊಂದು ಆಂಟಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಸಾರಿ, ಆಂಟಿ ಅಲ್ಲ, ನನ್ ಜೂನಿಯರು, ನಂಗಿಂತ ಚಿಕ್ಕೋಳು. ಹೇಗಿದ್ದೀರಾ ಭವನ್ ಅವ್ರೆ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಜಾಸ್ತಿ ದಿನ ಆಯ್ತು ಇವಾಗ ಯೂಟ್ಯೂಬ್ ಮಾಡಿ, ಅದಕ್ಕೆ. ಓಕೆ, ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡ್ಬೇಕು ಅಂತಂದ್ಬಿಟ್ಟು ಇವ್ರೇ ಹೇಳಿ, ಒಂದು ಕ್ಲೂ ಕೊಡ್ಲಿ. ಗೌತಮಿ ಅವ್ರ ಮಗಳು ಇವ್ರು. ಏನ್ರಿ ಭವನ್ ಅವ್ರೆ, ಯಾವ ತರ ವಿಡಿಯೋ ಮಾಡ್ಬೇಕು? ನಿಮ್ಗೇನಾದ್ರು ಈ ತರ ವಿಡಿಯೋ ಮಾಡಿ ಅಂತ ಏನಾದ್ರು ನನಗೆ ಹೇಳೋದಿಕ್ಕೆ ರೆಕಮೆಂಡ್ ಮಾಡ್ತೀರಾ? ಒಂಥರ ಏನಂದ್ರೆ ಟಾಪಿಕ್ ಯಾವ್ದಾದ್ರು ರೆಕಮೆಂಡ್ ಮಾಡ್ತೀರಾ, ಯಾವ ತರ ವಿಡಿಯೋ ಅಂತ? ನಿಮ್ಮ ಅಮ್ಮಗ್ ಪ್ರ್ಯಾಂಕ್ ಮಾಡಿ ಒಂದ್ಸಲಿ ನೋಡೋಣ. ಓಕೆ, ಪ್ರ್ಯಾಂಕ್ ವಿಡಿಯೋ ನೋಡ್ಬೇಕು ಅಂತ ಭಾವನವ್ರಿಗೆ ಆಸೆ. ಸೊ ನಿಮ್ಗೆ ಏನಿದೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಂಗೆ ಗೊತ್ತು ಇನ್ನೂ ರೀಚ್ ಆಗ್ತಿಲ್ಲ ವಿಡಿಯೋದು, ಕಾಮೆಂಟ್ಸ್ ಅಷ್ಟು ಬರಲ್ಲ ಅಂತ. ಆದ್ರೂ ಅಟ್ಲೀಸ್ಟ್ ಗೊತ್ತಿರೋದಾದ್ರೂ ಶೇರ್ ಮಾಡಿ ಈ ವಿಡಿಯೋನ. ಮುಂದೆ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಪವಿತ್ರಾಸ್ ಡೈರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಹಾಗೂ ಮೇನ್ ಪೇಜ್ ಅಲ್ಲೇ, ಹೋಮ್ ಪೇಜ್ ಅಲ್ಲೇ ಬರುತ್ತೆ. ಇದು ಮಿನಿ ಒಡಿಶಾ ಬಿಹಾರ್, ನಮ್ ಏರಿಯಾದ ಮಿನಿ ಒಡಿಶಾ ಮತ್ತೆ ಬಿಹಾರ್. ಯಾಕಂದ್ರೆ ಬರೀ ಅವ್ರೆ, ನಮ್ ಕನ್ನಡದವ್ರೇ ಸಿಗಲ್ಲ. ಅವ್ರದೇ ಬಟ್ಟೆಗಳು, ಅವ್ರದೇ ದರ್ಬಾರು, ಎಲ್ಲ ದರ್ಬಾರ್, ಬೆಂಗಳೂರು ದರ್ಬಾರ್. ಏನಂದ್ರೆ ಇರ್ಲಿ, ತಪ್ಪಲ್ಲ. ಅಂದ್ರೆ ಹೆಂಗಿದ್ಯೋ ಹಂಗೆ ಇರೋದಕ್ ಬಿಟ್ರೆ ಚಂದ. ಫುಲ್ ಜನ ನೋಡ್ರಿ, ಇಲ್ಲೇ ರೋಡಲ್ಲೇ ಜಾಗ ಬಿಡಲ್ಲ, ಹಿಂಗೆ ಹೋಯ್ತಾ ಇರ್ತಾರೆ, ಹಿಂಗೆ ಹೋಗ್ತಾ ಇರ್ತಾರೆ. ಅದೇ ಸ್ವಲ್ಪ ಕೋಪ, ಎಂತದ್ದು ಇಲ್ಲ. ಫುಲ್ ಜಾಮ್. ಸಂಡೇ ಬಜಾರ್ ಇದು ನಮ್ಮ ಏರಿಯಾದು. ಲಕ್ಷ್ಮಮ್ಮ, ಇವ್ರು ಲಕ್ಷ್ಮಮ್ಮ ಅಂತ. ನನ್ ವಿಡಿಯೋ ಮಾಡದೆ ಇವ್ರು ಬೈತಾವ್ರೆ. ನನ್ ವಿಡಿಯೋ ಮಾಡದೆ ಬೈತಾರಪ್ಪ. ಏನೋ ಖರ್ಚಾಗುತ್ತಂತೆ, ಏನು ಹುಚ್ಚುಚ್ಚಾಗಿ ಹಂಗೆಲ್ಲ ಆಗ್ತೀಯ ಅಂತ. ಆಟೋಯಿಂದ ನಡ್ಕೊಂತ ಸ್ಟ್ರೈಟ್ ಹೋಗಿದ್ದು ಜ್ಯುವೆಲ್ಲರಿ ಶಾಪ್ಗೆ.
ನಮ್ಮಮ್ಮ ಒಬ್ರೇ ನೋಡಿ ಮುಂದೆ ಹೆಂಗ್ ಹೋಗ್ತಿದ್ದಾರೆ. ಯಾರು ಬೇಡ, ಹೋಗ್ತಾ ಇರೋದ ಹಾಗೆ ಮುಂದೆ. ಅಂತೂ ಇಂತೂ ಜ್ಯುವೆಲ್ಲರಿ ಶಾಪ್ ಬಂದ್ವಿ. ಸೊ ನೋಡೋಣ ನನಗೆ ಯಾವ ಜ್ಯುವೆಲ್ಲರಿ ಇಷ್ಟ ಆಗುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಸೆಲೆಕ್ಟ್ ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳಲ್ಲೂ ಅದು ಆಂಟೀಸ್ ಮಾತ್ರ ಬಾರ್ಗಿನಲ್ಲಿ ಎತ್ತಿದ ಕೈ. ನಮ್ಗೆ ಬಾರ್ಗಿನ್ ಮಾಡಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅಂತೀನಿ. ಅದೇ ಯೋಚನೆ ಇರುತ್ತೆ ನಿದ್ದೆ ಮಾಡ್ಬೇಕಾದ್ರೆ ಎಲ್ಲ. ನಮ್ಮ ಅಮ್ಮಗೂ ಹಂಗೆ ಆಗಿರೋದು. ಸೊ ಹಂಗು ಹಿಂಗು ಬಾರ್ಗಿನ್ ಮಾಡಿ ನಮ್ಮ ಒಂದು ರೈತ ಸಕ್ಕಂದೆ ಜ್ಯುವೆಲ್ಲರ್ ಸಿಕ್ತು. ಸೊ ನೋಡಿ, ಇದೆ ನಾನ್ ತಗೊಂಡಿರೋದು. ನನ್ಗೆ ಇಷ್ಟ ಆಗಿದ್ದು. ಚಿಕ್ಕದಾಗಿದ್ರು ನಾನು ಗೋಲ್ಡ್ಗಿರೋ ಈಗ ಇರೋ ರೇಟಿಗೆ ಇದನ್ನು ದೊಡ್ಡದೇ ನಮ್ಗೆಲ್ಲ. ಮಿಡಲ್ ಕ್ಲಾಸ್ ಹುಡುಗಿರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ ಇದೆಲ್ಲ ಒಂದು ಪ್ರೀಶಿಯಸ್ ಮೂಮೆಂಟ್ ಅಂತ ಹೇಳ್ಬೋದು. ಬೆಲೆ ಕಟ್ಟಲಾಗದ ಮೂಮೆಂಟ್ಸ್. ಸೊ ಬಿಲ್ ಪೇ ಆಯ್ತು. 5 months ಸ್ಯಾಲ್ರಿ. ಸೊ ಅಂತಂತ ಜ್ಯುವೆಲ್ಲರ್ ತಗೊಂಡು ಹೊರಟ್ವಿ. ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಕಡೆಗೆ ಹೊರಟ್ವಿ. ಉಡುಪಿ ಗಾರ್ಡನ್ಸ್ಗೆ ಹೋದ್ವಿ. ಬಟ್ ಇಷ್ಟ ಆಗಿಲ್ಲ. ನಮ್ಮಮ್ಮ ಏನು ತಿನ್ನಲ್ಲ ಅಂದ್ರು. ಸೊ ಅದಕ್ಕೆ ನಾನ್ ವೆಜ್ ತಿನ್ನೋಣ ಅಂತ ನಾನು ಆಂಟಿ ಆಂಬೂರ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಕುಷ್ಕ ಕಬಾಬ್ ತಿಂದು ಹೊರಟಿದ್ದು ಮನೆ ಕಡೆಗೆ. ಅಮ್ಮಗೆ ಮಸಾಲ ಪುರಿ ಬೇಕು ಅಂದ್ರು. ಸೊ ಅವರು ಹಾಗೆ ತಿನ್ಕೊಂಡ್ ಮನೆ ಕಡೆಗೆ ಹೊರಟ್ವಿ. ಗೈಸ್, ನಮ್ ಜೊತೆ ಈಗ ಇದಾರೆ ಹೋಟ್ಲಮ್ಮವರು, ಅಲಿಯಾಸ್ ಲಕ್ಷ್ಮಮ್ಮ ಇವ್ರ ಹೆಸರು. ಇವ್ರು ಬಂದು ಅಳುಬ್ರು, ನಮ್ಮ ಒಂದು ಬೀದಿಯಲ್ಲಿ ಅಳುಬ್ರು. ಇವ್ರ ಇದ್ದಿದ್ ಕಾಲದಲ್ಲಿ ಗ್ರಾಮ್ಗೆ ಎಷ್ಟಿತ್ತು ಬೆಲೆ ಕೇಳೋಣ. ಗೋಲ್ಡ್ ರೇಟ್ ಎಷ್ಟಿತ್ತು ಹೋಟ್ಲಮ್ಮವ್ರೆ? ಒಂದು ಗ್ರಾಮ್ ಗೋಲ್ಡ್ಗೆ 1 ಗ್ರಾಮ್ 4 ಗ್ರಾಮು 600 ರೂಪಾಯಿ, 8 ಗ್ರಾಮು 1200 ರೂಪಾಯಿ. 1200 ರೂಪಾಯಿ. 1200 ರೂಪಾಯಿ. ಗೌತಮಿ ಅವ್ರು ಹೇಳಿದ್ದು 1500 ರೂಪಾಯಿಗೆ 1 ಗ್ರಾಮ್. 8 ಗ್ರಾಮ್ಗೆ ಇವ್ರ ಕಾಲದಲ್ಲಿ 1200 ರೂಪಾಯಿ. ಇದ್ರಲ್ಲೇ ಗೊತ್ತಾಗತ್ತೆ ಎಷ್ಟು ವ್ಯತ್ಯಾಸ, ಎಷ್ಟು ಡಿಫ್ರೆನ್ಸ್ ಇದೆ ಅವಾಗ್ಲೂ ಇವಕ್ಕೂ ಅಂತ. 4 ಗ್ರಾಮು 6000. ಅವರು ಕರೆಕ್ಟ್ ಆಗಿ ಹೇಳವ್ರೆ. 1200. 8 ಗ್ರಾಮ್ಗೆ 1200 ರೂಪಾಯಿ. ಓಕೆ, ಇದ್ರಲ್ಲೇ ಗೊತ್ತಾಗುತ್ತೆ ಗೋಲ್ಡ್ಗೆ ಜಾಸ್ತಿ ಬೆಲೆ ಆಗಿದೆ. ಅಂಡ್ ನಮ್ಮ ಅಮ್ಮ ಅವರಲ್ಲಿ ಬೈತಾ ಅವ್ರೆ, ವಿಡಿಯೋ ಮಾಡ್ಬಾರ್ದಂತೆ, ಈ ತರ ಇವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದಂತೆ. ಹೋಟ್ಲಮ್ಮವ್ರೆ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಆಗ್ತಾ ಇದೆಯಾ? ಇಲ್ಲ, ಅದೆಲ್ಲ ಏನಿಲ್ಲ. ನೀವ್ ಕೇಳಿದ್ ನಾವ್ ಹೇಳಿದ್ದೀರ ಅಷ್ಟೇ. ಓಕೆ, ಮಾಹಿತಿ ತಿಳ್ಸೋಣ ಅಂತ ಅಷ್ಟೇ ಇವ್ರ ಹತ್ರ ಕೇಳ್ತಿರೋದು. ಇವಾಗ ಎಷ್ಟು ವ್ಯತ್ಯಾಸ ಆಗಿದೆ ಅಂತ. ಇವಾಗ 10 ಗ್ರಾಮ್ಗೆ ಬೆಲೆ ಬಂದು 1,20,000 ದಾಟಿದೆ. ಅದು 10 ಗ್ರಾಮ್ಗೆ ಮಾತ್ರ. 8 ಗ್ರಾಮ್ ಇವ್ರು ಹೇಳ್ದಂಗೆ ಲೆಕ್ಕ ಹಾಕಿದ್ರೆ 1200 ರೂಪಾಯಿ 8 ಗ್ರಾಮ್ ಅಂದ್ರೆ ಇವಾಗ 97,000 8 ಗ್ರಾಮ್ಗೆ. 8 ಗ್ರಾಮ್ಗೆ 97,000. ಫ್ಯೂಚರ್ ಅಲ್ಲಿ ನಾವು ನ್ಯೂಸ್ನೆಲ್ಲ ನೋಡೋ ಪ್ರಕಾರ 2026ರಲ್ಲಿ 10 ಗ್ರಾಮ್ ಬಂಗಾರಕ್ಕೆ 2 ಲಕ್ಷ ಕೂಡ ದಾಟ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹೋಟ್ಲಮ್ಮವ್ರೆ, ನಿಮ್ಗೂ ಹಾಗೆ ಅನ್ಸುತ್ತಾ? ಕಡಿಮೆ ಆಗೋ ಚಾನ್ಸಸ್ ಇದೆಯಾ? ಆಮೇಲೆ ಬಂದು 2000ದ್ರಾಗ 8,000 ಇತ್ತು. 1,000 4,000, 1,000 8,000. ಆಮೇಲೆ 1900ನಾಗ 2,000 ಇತ್ತು. 1,000 1,000 4,000 ಇತ್ತು. ಓಕೆ, 1,000 4,000ದಾಗ ನಾವು 24 ಗ್ರಾಮ್ ಮಂಗಲ ಚೈನ್ ಮಾಡಿಸ್ಕೊಂಡಿದ್ದೀರಿ 12,000 ಕೊಟ್ಟು. ಯಾವ ಇಸ್ವಿಯಲ್ಲಿ? 2000ದ್ರಾಗ 2000ರಲ್ಲಿ ಎಷ್ಟು ಗ್ರಾಮ್ದು ಚೈನ್ ಮಾಡಿಸಿದ್ದು? 4 ಗ್ರಾಮು 12,000 ಮಾಡಿಸ್ಕೊಂಡಿದ್ದೀರಿ ನಾವು.
24 ಗ್ರಾಮ್ಗೆ 12,000 2,000 ಇಸ್ವಿಯಲ್ಲಿ. 2000 ಇಸ್ವಿನಾಗ ಈಗ ಬಂಗಾರ ಎಲ್ಲ ತಮಿಳ್ನಾಡು ಬಂಗಾರ 12,000ಕ್ಕೆ 24 ಗ್ರಾಮ್ ಮಂಗಲ ಚೈನ್ ಮಾಡಿಸ್ಕೊಂಡಿದ್ದೀರಿ ನಾವು. ಅವಾಗಿತ್ತಲ್ವಾ ಗೋಲ್ಡ್ ಅಷ್ಟೇ ಪ್ಯೂರಿಟಿ ಇದೆ ಅನಿಸ್ತೈತಾ ಇಲ್ಲ ಇವಾಗ ಜಾಸ್ತಿ ಮಿಕ್ಸ್ ಇದೆಯಾ? ಆ ತರ ಗೋಲ್ಡ್ ಇವಾಗಿಲ್ಲ. ಗೋಲ್ಡ್ ಸ್ವಲ್ಪ ಇದು ಕಮ್ಮಿನೇ, ಇದು ರೇಟ್ ಜಾಸ್ತಿ. ಓಕೆ. ಅವಾಗ ನೀವು ಎಷ್ಟು ಮೀನ್ಸ್ ದುಡಿಮೆ ಎಷ್ಟಿತ್ತು? ದುಡಿಮೆ ತಕ್ಕನಂಗ ಒಡವೆ ಇತ್ತು, ಬಂಗಾರ ಬೆಳ್ಳಿ ಇತ್ತು. ದುಡಿಮೆ ಕಮ್ಮಿ, ಅದು ರೇಟ್ ಕಮ್ಮಿ. ಇವಾಗ ದುಡಿಮೆ ಜಾಸ್ತಿ, ರೇಟ್ ಜಾಸ್ತಿ ಆಗೈತೆ. ಅಷ್ಟೇ ವಿಚಾರ ಅಷ್ಟೇ. ಸೊ ವೀಕ್ಷಕರೇ, ತಿನ್ಬಿಟ್ಟು ಬಂದೆ ನನ್ನ. ಸೊ ಗಾಯ್ಸ್, ಪ್ರತಿಯೊಂದು ಹೆಣ್ಮಕ್ಳು ಯಾರ್ಯಾರು ದುಡಿತಿದಾರೋ ಅವ್ರದ್ದು ಏನೋ ಒಂದು ಡ್ರೀಮ್ಸ್ ಇರುತ್ತೆ, ಕನ್ಸುಗಳಿರುತ್ತೆ. ಓ ನಾನು ಈ ತರ ದುಡಿಬೇಕು, ನಾನು ಈ ತರ ಸೇವಿಂಗ್ಸ್ ಮಾಡ್ಬೇಕು, ನಾನು ಈ ತರ ಏನಾದ್ರೂ ಪರ್ಚೇಸ್ ಮಾಡ್ಬೇಕು, ಈ ತರ ಗುರ್ತಕ್ ತಗೋಬೇಕು, ನಾನು ಏನಾದ್ರೂ ಸಾಧನೆ ಮಾಡ್ಬೇಕು, ಈ ತರ ಹಲವಾರು ಆಶಯಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದ್ರಲ್ಲಿ ನಾನು ಒಬ್ಳು. ಎಷ್ಟೋ ಅಂತಂದ್ರೆ ವಿದ್ಯಾಭ್ಯಾಸ ಆದ್ಮೇಲೆ ಕೆಲ್ಸಕ್ಕೆ ಹೋಗಿರೋದುಂಟು, ಬಟ್ ಯಾವುದೇ ಸೇವಿಂಗ್ಸ್ ಆಗಿರ್ಲಿಲ್ಲ. ಬಟ್ ಈಗ ಸೇವಿಂಗ್ಸ್ ಮಾಡಿ ನನಗೂ ಅಂತ ನಾನು ಒಂದು ಗೋಲ್ಡ್ ಪರ್ಚೇಸ್ ಮಾಡಾದ್ಮೇಲೆ ಗೊತ್ತಾಗ್ತಿದೆ ನನಗೆ ಏನಂತಂದ್ರೆ ಪ್ರೌಡ್ ಫೀಲ್ ಆಗ್ತಿದೆ. ಆಕ್ಚುಲಿ ಇದು ಸ್ಮಾಲ್ ಅಷ್ಟೇ, ಇದೊಂದು ಚಿಕ್ಕ ಒಂದು ವಿಷಯ ಆದ್ರೂ ನಮ್ಗೆ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಕಷ್ಟಪಟ್ಟಿದೀವಿ, ಆ ದುಡ್ಡಿಗೆ ಕಷ್ಟಪಟ್ಟಿದೀವಿ, ಅದಕ್ಕೇನೆ ನಮ್ಗೆ ಈ ಒಂದು ಚಿಕ್ಕ ವಿಷಯದಲ್ಲೂ ಕೂಡ ಖುಷಿ ಆಗ್ತಿದೆ. ಸೊ ಗರ್ಲ್ಸ್ ಯಾರ್ಯಾರು ತಮ್ಮ ಜೀವನದಲ್ಲಿ ಹೀರೋಗಳು ಅಂತಂದ್ರೆ ಅವರೇ ಕಷ್ಟಪಟ್ಟು ಫ್ಯಾಮಿಲಿನಿ ಯಾರು ನಡ್ಸ್ಕೊ ಬರ್ತಿರ್ತೀರಲ್ವಾ ಅವ್ರಿಗೆ. ಸೊ ಅವರ ಏನಿದೆ ಆಶಯಗಳು, ಅವರು ಯಾವ್ದು ಸಕ್ಸಸ್ ಕಾಣ್ಲಿ, ಯಾವ್ದು ಸಕ್ಸಸ್ ಕಾಣ್ಬೇಕು ಅಂತ ಎದುರು ನೋಡ್ತಾ ಇರ್ತಾರೋ ಅದೆಲ್ಲ ಸಕ್ಸಸ್ ಅವ್ರಿಗೆ ಸಿಗ್ಲಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪವಿತ್ರಾಸ್ ಡೈರಿನ ಯೂಟ್ಯೂಬ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.